ಇದೇನಿದು ಆದಿಶೇಷನ್ ಬಿಂಬ ಕಾಣಿಸ್ತಾನೆ ಇಲ್ವಲ್ಲ? ಹಾಗಾದ್ರೆ ಇವನು ನನ್ನ ಆದಿಶೇಷ ಅಲ್ವಾ? ಸಾರಿ ಇಟ್ಸ್ ಓಕೆ. ಗುರುಗಳೇ, ನೀವು ಹೇಳಿದಾಗೆ ಶಿವಾನಿದು ಹಸ್ತರೇಖೆ ತಂದಿದ್ದೀನಿ, ತಗೊಳ್ಳಿ. ಹಸ್ತರೇಖೆ ಸಂಗ್ರಹಿಸಿದ್ದು ಆಕೆಗೆ ತಿಳಿಯಲಿಲ್ಲ ತಾನೆ? ಇಲ್ಲ ಗುರುಗಳೇ. ಅದನ್ನು ತೊಗೊಂಡು ಬಂದಿದ್ದು ನನ್ನ ಮಗನೇ ಗುರುಗಳೇ. ಯಜಮಾನ್ರು ಏನೇ ಕೆಲಸ ಹೇಳಿದ್ರು ಅದನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸ್ತಾನೆ. ಒಳ್ಳೆ ಒಂದು ನಿಮಿಷ. ಹಸ್ತರೇಖೆ ನನ್ನ ಕೈವಶವಾಯಿತು. ಇದರಲ್ಲಿ ನನ್ನ ಮೊಮ್ಮಗನ ಭವಿಷ್ಯವಿದೆ. ಅದ್ಭುತ, ಅತಿ ಅದ್ಭುತ. ನಾನು ಬಯಸಿದ್ದು ಇದರಲ್ಲೇ ಇದೆ. ಈ ಹುಡುಗಿ ನನ್ನ ಮೊಮ್ಮಗನಿಗೆ ಸರಿಯಾದ ಜೋಡಿ. ಈ ಹುಡುಗಿಯ ಜೊತೆ ನನ್ನ ಮೊಮ್ಮಗ ಸೇರಿದ್ರೆ ಅವನ ಭವಿಷ್ಯ ಉಜ್ವಲವಾಗುತ್ತೆ. ಏನಿದು ವಿಚಿತ್ರ? ತ್ರಿವಿಕ್ರಮ್ ಕಣ್ಣಲ್ಲಿ ಆದಿಶೇಷನ್ ಬಿಂಬ ಯಾಕೆ ಕಾಣಿಸ್ತಾ ಇಲ್ಲ? ನನ್ನ ಆಲೋಚನೆಗಳೆಲ್ಲ ಸುಳ್ಳಾಗಿ ಹೋಯ್ತಾ? ಇವನೇ ನನ್ನ ಆದಿಶೇಷ ಅನ್ನೋ ನನ್ನ ಆಯ್ಕೆ ತಪ್ಪ? ಶಿವಾನಿ ಅವರೇ, ನಿಂತ್ಕೊಳ್ರಿ, ನಾನು ಬರ್ತೀನಿ. ಇವನು ನನ್ನ ಆದಿಶೇಷ ಅಲ್ಲ ಅಂದ್ರೆ ಇವನ್ ಬೆನ್ನಲ್ಲಿರೋ ಮಚ್ಚೆ, ಇವನ್ ನಡವಳಿಕೆಯಲ್ಲಿ ಸಿಕ್ಕ ಆದಿಶೇಷನ್ ಸುಳಿವು ಎಲ್ಲ ಏನು ಹಾಗಾದ್ರೆ? ಶಿವಾನಿ ಅವರೇ, ವಾಟ್ ಹ್ಯಾಪನ್ಡ್? ಯಾಕೆ ಸಡನ್ ಆಗಿ ಡಲ್ ಆಗ್ಬಿಟ್ರಿ? ಏನಿಲ್ಲ, ಇಷ್ಟು ದಿನದ ನನ್ನ ಕನಸೆಲ್ಲ ಸುಳ್ಳ? ನನ್ನ ಆದಿಶೇಷ ನನಗೆ ಸಿಗೋದೇ ಇಲ್ವಾ? ಶಿವಾನಿ ಅವರೇ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ನೀವು ಯಾವುದೋ ವಿಷಯದ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಂತ. ಏನಾಯ್ತು? ಏನಿಲ್ಲ ಅಂತ ಹೇಳಿದ್ನಲ್ಲ. ರೀ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ತ್ರಿವಿಕ್ರಮ್, ಏನ್ ಹುಡುಕ್ತಾ ಇದ್ದೀರಾ? ಏನಿಲ್ಲ, ಧೂಳ್ ಬಿತ್ತು ಕಣ್ಣಿಗೆ ಉಚ್ಕೊಂಡ್ಬಿಟ್ಟೆ. ನನ್ನ ಕಾಂಟ್ಯಾಕ್ಟ್ ಲೆನ್ಸಸ್ ಎಲ್ಲೋ ಕಾಣಿಸ್ತಾ ಇಲ್ಲ. ಲೆನ್ಸಾ? ಯೂಶಲಿ ನಾನು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತೀನಿ, ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ಇಲ್ಲೋ ಇರಬೇಕು, ಹುಡುಕ್ತೀನಿ. ಅಂದ್ರೆ ಇವನ್ ಕಣ್ಣಲ್ಲಿ ಬಿಂಬ ಕಾಣಿಸ್ದೇ ಇರೋದಕ್ಕೆ ಕಾರಣ ಇದೇನಾ? ನನ್ನ ಮತ್ತೆ ಆದಿಶೇಷನ್ ನಡುವೆ ಈ ಗಾಜಿನ ಪದರ ಅಡ್ಡ ಆಯ್ತಾ? ಅರ್ಥ ಆಗ್ತಾ ಅಲ್ವಲ್ಲ? ಮತ್ತೆ ಪರೀಕ್ಷೆ ಮಾಡಿ ನೋಡ್ಲೇಬೇಕು.
ಏನಿಲ್ಲ. ಇರಿ ನಾನು ಹುಡುಕ್ತೀನಿ. ಒಂದ್ ನಿಮಿಷ ಲೆನ್ಸ್ ತೆಗೆದು ಬಿಡ್ತೀನಿ ನಾನು. ಈಗಿದು ಯೂಸ್ ಇಲ್ಲ. ಅಲ್ಲ ಕಾಡಲ್ಲೂ ಬಿಡಲ್ಲ ಅಂತಿರಲ್ರಲ್ಲೋ. ಈ ಸ್ಟ್ರೆಚರ್ ಎಲ್ಲೋ ನೋಡ್ದಂಗಿದೆಯಲ್ಲ. ಬಳಿ ಮಯ್ಯನೆ ಲೇ ಸೈಟ್ ನೋಡಕ್ ಹೋಗ್ತೀನಿ ಅಂತ ಸೈಟ್ ಹೊಡಿಯಕ್ಕೆ ಬಂದಿದೀಯಲ್ಲೋ. ಅಲ್ಲ, ಹೊರಗಡೆ ಬಂದಾಗ ಹೆಂಡತಿಗೆ ಮುತ್ತು ಕೊಡಕ್ಕೂ ಹೆದರ್ಕೋತೀನಿ ನಾನು. ಅಂಥದ್ರಲ್ಲಿ ಇಷ್ಟೊಂದು ಧೈರ್ಯ ಈ ನನ್ನ ಮಗನಿಗೆ ಹೆಂಗ ಬಂತು? ಈ ವಿಷಯನ ಬಾವಾಜಿಗೂ ಅಕ್ಕಗೂ ತಿಳಿಸ್ಬಿಡೋಣ. ಬಾವಾಜಿ, ಈಗ ಸರಿ ಹೋಯ್ತು. ಥ್ಯಾಂಕ್ ಯು ಶಿವಾನಿ. ಸರಿ, ಹಾಗಾದ್ರೆ ನಾನು ಬರ್ತೇನೆ. ಶಿವಾನಿ ಅವರೇ, ಒಂದ್ ನಿಮಿಷ. ಏನಂದ್ರೆ ನನಗೂ ನನ್ನ ಫೋನ್ಗೂ ಒಂದು ಜಾಬ್ ಬೇಕಾಗಿತ್ತು. ಅಪ್ಲೈ ಮಾಡಕ್ಕೆ ನಿಮ್ಮ ಹತ್ರ ವೇಕೆನ್ಸಿ ಇದೆಯಾ ಅಂತ. ಹಾ, ಅಂದ್ರೆ ಅಪ್ಲಿಕೇಶನ್ ಅಂದ್ರೆ ನಿಮ್ಮ ಫೋನ್ ನಂಬರ್. ಓಹೋ, ಸರಿ ತಗೊಳ್ಳಿ. ನನ್ನ ನಂಬರ್ ನಿಮ್ಮ ಹತ್ರ ಇರ್ಬೇಕಲ್ವಾ? ಅದು ಹತ್ರ ಇರೋದು ನಿಮ್ಮ ಮ್ಯಾನೇಜರ್ ನಂಬರು. ಪರ್ಸನಲ್ ನಂಬರ್ ನನ್ನ ಹತ್ರ ಇಲ್ವಲ್ಲ. ಸರಿ, 98-450. ಗುರುಗಳೇ, ಹೇಗಿದೆ ಹಸ್ತರೇಖೆ? ಎಲ್ಲವೂ ಅದ್ಭುತವಾಗಿದೆ. ನಿನಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಬಳಿ ಇರುವ ನಾಗಮಣಿ ಅಪಾರವಾದ ಶಕ್ತಿಯನ್ನು ಕಾಪಾಡೋದಕ್ಕೆ ಇವಳೇ ಸರಿಯಾದ ಹೆಣ್ಣು. ನಿನ್ನ ಮಗನಿಗೂ ಸರಿ ಹೊಂದುತ್ತಾಳೆ. ಅಂದ್ರೆ ತ್ರಿವಿಕ್ರಮನ್ ಜೊತೆ ಅವಳು ಮದುವೆ ಮಾಡೋದಾ? ಇದಕ್ಕಿಂತ ಉತ್ತಮವಾದ ಆಯ್ಕೆ ಯಾವುದಿದೆ ದಿಗ್ವಿಜಯ? ನಿನಗೆ ಗೊತ್ತಿಲ್ಲದೆ, ನಿನ್ನ ಪರಿಶ್ರಮವಿಲ್ಲದೆ ನಿನ್ನ ಬಳಿಯೇ ಸಂಬಂಧ ಹುಡುಕಿಕೊಂಡು ಬಂದಿದೆ. ಮರು ಮಾತಾಡದೆ ಒಪ್ಪಿಕೋ. ಅದು ಏಕೆ ದಿಗ್ವಿಜಯ ಈ ಅಪಸ್ವರ? ಅಪಸ್ವರ ಅಲ್ಲ ಗುರುಗಳೇ, ಗೊಂದಲ. ಅವತ್ತು ನೀವೇ ಆ ಹುಡುಗಿ ಇಚ್ಛಾಧಾರಿ ನಾಗಿಣಿ ಇರ್ಬೋದು ಅಂತಂದ್ರಿ. ಈಗ ನೋಡಿದ್ರೆ ಮನೆ ಸೊಸೆ ಮಾಡ್ಕೊ ಅಂತ ಹೇಳ್ತಾ ಇದ್ದೀರಿ. ನಾಳೆ ಮದುವೆ ಆದ್ಮೇಲೆ ಅವಳು ನಿಜವಾದಾಗಿ ಇಚ್ಛಾಧಾರಿ ನಾಗಿಣಿನೇ ಆದ್ರೆ ನನ್ನ ಮಾತಿನ ಮೇಲೆ ಸಂಶಯವೇ? ಅಯ್ಯೋ, ಸಂಶಯ ಅಲ್ಲ ಗುರುಗಳೇ. ಅವತ್ತು ನೀವು ಹೇಳಿದ ಮಾತು ನನ್ನ ಮನಸ್ಸಲ್ಲಿ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಅದಕ್ಕೆ ಕೇಳಿದೆ ಅಷ್ಟೇ. ನೋಡು ದಿಗ್ವಿಜಯ, ಅವಳ ಹಸ್ತರೇಖೆ ಪ್ರಕಾರ ಅವಳಲ್ಲಿ ಅಪಾರವಾದ ಶಕ್ತಿ ಇದೆ. ಅವಳನ್ನು ನಿನ್ನ ಮನೆ ಸೊಸೆ ಮಾಡಿಕೊಳ್ಳುವುದರಿಂದ ನಿನ್ನ ಮನೆ ಸಮೃದ್ಧಿಯಾಗುತ್ತದೆ. ನಿನ್ನ ಮನೆತನದ ಕೀರ್ತಿಯನ್ನು ಹೆಚ್ಚಿಸುತ್ತಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ಬಳಿ ಇರುವ ನಾಗಮಣಿಯನ್ನು ಕಾಪಾಡುತ್ತಾಳೆ.
ನಿನ್ನ ಮಗ ಅವಳನ್ನು ಮದುವೆಯಾದ ಮರುಕ್ಷಣವೇ ಅವನ ಶಕ್ತಿ ಇಮ್ಮಡಿಯಾಗುತ್ತದೆ. ಎಲ್ಲರ ಭವಿಷ್ಯಕ್ಕಾಗಿ, ನಿನ್ನ ಮುಂದಿನ ಏಳಿಗೆಗಾಗಿ ಈ ಸಂಬಂಧವನ್ನು ಒಪ್ಪಿಕೋ. ಸರಿ ಗುರುಗಳೇ, ನಾನು ಶಿವಾನಿನ ಕರೆಸಿ ಮಾತಾಡ್ತೀನಿ. ಹಾಗೆ ನನ್ನ ಮಗನ ಹತ್ರನೂ ಮಾತಾಡ್ತೀನಿ. ಒಂದು ವಿಚಾರ ಎಚ್ಚರದಲ್ಲಿರಿ ದಿಗ್ವಿಜಯ. ನಾನು ಕೊಟ್ಟ ಗಡುವು ಸಮೀಪಿಸುತ್ತಿದೆ. ಅಷ್ಟರಲ್ಲೇ ಎಲ್ಲ ಇತ್ಯರ್ಥವಾಗಬೇಕು. ಆಗ್ಲಿ ಗುರುಗಳೇ. ವಿಜಯ್ ಅಕ್ಕ, ಏ ಅಕ್ಕ, ಎಲ್ಲಿದೆಯೇ? ನಾನು ಇಲ್ಲಿದ್ದೀನೋ. ಅಲ್ಲಿದ್ಯಾ? ಅಕ್ಕ, ನನ್ನ ಅಳಿಮ ಇದನ್ನಲ್ಲ ತ್ರಿವಿಕ್ರಮ. ಅವನ್ಗೇನಾಯ್ತು? ಅಯ್ಯೋ, ಏನೂ ಆಗಿಲ್ಲ ಅಕ್ಕ. ಇವತ್ ನಾನು ಅವನನ್ನ ಶಿವಾನಿ ಜೊತೆ ನೋಡ್ದೆ. ಏನು, ಶಿವಾನಿ ಜೊತೆಗ? ಹ್ಞೂ ಅಕ್ಕ. ಅವತ್ ನಾನು ಅವನ್ನ ಕೇಳಿದಾಗ ಅವಳ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಂದ. ಇವತ್ ನೋಡಿದ್ರೆ ಅವಳ ಜೊತೆನೇ ಇದ್ದಾನೆ. ತುಂಬಾ ಕ್ಲೋಸ್ ಆಗಿದ್ರಕ್ಕ. ಏನೋ ಹೇಳ್ತಿದ್ಯಾ ನೀನು? ನೋಡಕ್ಕ, ನಾನು ಈಗ ತಾನೇ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀನಿ. ಅವರಿಬ್ರು ಹೇಗೆ ನಿಂತಿದ್ರು ಅಂದ್ರೆ ಒಂದ್ ವಿಷಯ ಅಂತೂ ಅರ್ಥ ಆಗುತ್ತೆ, ಲವ್ವರ್ಸ್ ತರ ನಿಂತಿದ್ರು ಅಂತ. ನಾನು ಬಿಡಕ್ಕ, ಬೇರೆ ಯಾರೇ ನೋಡಿದ್ರು ಅದನ್ನೇ ಹೇಳ್ತಾ ಇದ್ರು. ಏಯ್ ಬಿಡ್ತು ಅನ್ನೋ, ನನ್ ಮಗ ಅಂತವನಲ್ಲ. ಓ, ನಿನ್ ಮಗ ಕೆಟ್ಟವನು ಅಂತ ನಾನನ್ನ. ಒಳ್ಳೆ ಹುಡುಗನೇ, ಆದ್ರೆ ಇವತ್ತವನು ಶಿವಾನಿ ಜೊತೆ ಇದ್ದ ಅಂತ ಹೇಳಿದೆ ಅಷ್ಟೇ. ನನ್ಗೇನೋ ನಂಬಿಕೆ ಬರ್ತಾ ಇಲ್ಲ ಕಣೋ. ಅವ್ನ್ ಮನೆಗ್ ಬರ್ಲಿ, ನಾನೇ ಮಾತಾಡ್ತೀನಿ. ಏನಕ್ಕ ನೀನು? ಅಲ್ಲ, ಈ ವಿಷಯನೆಲ್ಲ ಹೋಗಿ ನೇರವಾಗಿ ಮಕ್ಳ ಹತ್ರ ಮಾತಾಡ್ತಾರ? ನೋಡೋಣ ಇರು, ಅವನೇ ಏನಾದ್ರೂ ಬಾಯಿ ಬಿಡ್ತಾನ ಅಂತ. ಅವನ್ ಬಾಯಿ ಬಿಡ್ಲಿಲ್ಲ ಅಂದ್ರೆ ನಾವೇ ಏನಾದ್ರೂ ಪ್ಲಾನ್ ಮಾಡೋಣ. ಏನೋ ಇದೆಲ್ಲ? ನಾನಿದ್ದೀನಲ್ಲ ಅಕ್ಕ, ಡೋಂಟ್ ವರಿ, ಎಲ್ಲ ನಾನು ನೋಡ್ಕೋತೀನಿ. ಪ್ರಣಾಮಗಳು ಗುರುದೇವ. ಕೊನೆಗೂ ನಮಗೆ ಗೆಲುವಾಯಿತು. ನಮ್ಮ ಹುಡುಕಾಟದ ಪ್ರಯತ್ನಕ್ಕೆ ಕೊನೆಗೂ ಫಲ ದೊರಕಿತು. ಶಿವಾನಿ, ನಾಗಮಣಿಯ ಕುರಿತು ಹೇಳುತ್ತಿದ್ದೀಯೇ? ನಾಗಮಣಿ ಇರುವ ಸ್ಥಳ ತಿಳಿಯಿತೆ ಅಥವಾ ಆದಿಶೇಷ? ಗುರುದೇವ, ನಿಮ್ಮ ಎರಡನೇ ಊಹೆ ಸರಿಯಾಗಿದೆ. 23 ವರ್ಷದ ನಮ್ಮ ಕಾಯುವಿಕೆಗೆ ಕೊನೆಗೂ ಅಂತ್ಯ ದೊರಕಿತು. ನನ್ನ ಆದಿಶೇಷ ನನಗೆ ದೊರಕಿದ ಗುರುದೇವ. ತ್ರಿವಿಕ್ರಮನೇ ನನ್ನ ಆದಿಶೇಷ. ಏನು ಹೇಳುತ್ತಿರುವೆ ಶಿವಾನಿ? ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದೀಯಾ ತಾನೆ? ಈ ವಿಚಾರದಲ್ಲಿ ಯಾವುದೇ ಅಚಾತುರ್ಯ ಸಲ್ಲದು. ಇಲ್ಲ ಗುರುದೇವ, ನಿಮ್ಮ ಅಣತಿಯಂತೆ ನಾನು ತ್ರಿವಿಕ್ರಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನನಗೆ ಆದಿಶೇಷನ ಬಿಂಬ ಕಾಣಿಸಿತು. ಒಂದು ಬಾರಿ ಅಲ್ಲ, 2 ಬಾರಿ ಗಮನಿಸಿದ್ದೇನೆ. ತ್ರಿವಿಕ್ರಮನೇ ನನ್ನ ಆದಿಶೇಷ ಗುರುದೇವ. ಭಲೆ, ಎಂತಹ ಆನಂದದ ಸುದ್ದಿಯನ್ನ ತಂದಿರುವೆ ಶಿವಾನಿ. ಇಡೀ ನಾಗಲೋಕವೇ ಸಂಭ್ರಮಿಸಬೇಕಾದಂತಹ ವಿಷಯವಿದು. ನಾಗಮಣಿ ಕಳೆದು ಹೋದ ಮೇಲೆ ದೊರಕುತ್ತಿರುವ ಮೊದಲ ಆನಂದದ ಸುದ್ದಿ ಇದು. ಶಿವಾನಿ, ನಿನ್ನ ಹೋರಾಟಕ್ಕೆ ಮೆಚ್ಚಿ ಆ ಪರಮೇಶ್ವರನೇ ಕೊಟ್ಟ ವರವಿದು. ಗುರುದೇವ, ನಾಗಮಾತ ಎಲ್ಲೂ ಕಾಣುತ್ತಿಲ್ಲವಲ್ಲ? ಅವರಿಗೆ ಸುದ್ದಿ ಹೇಳಿದ್ದರೆ ತುಂಬಾ ಸಂತಸ ಪಡುತ್ತಿದ್ದರು. ನಾಗಮಾತ ವಿಶೇಷ ಪೂಜೆಯಲ್ಲಿ ತೊಡಗಿದ್ದಾರೆ. ಅವರ ಪೂಜಾ ಫಲದಿಂದಲೇ ನಿನಗೆ ಆದಿಶೇಷ ದೊರಕಿರುವುದು. ನಿನ್ನ ಪ್ರಯತ್ನದ ಶಕ್ತಿ, ನಾಗಮಾತೆಯ ಅಗಾಧವಾದ ಭಕ್ತಿಯಿಂದ ನಾಗಲೋಕಕ್ಕೆ ಶುಭ ಸುದ್ದಿಯನ್ನೇ ಕೊಟ್ಟಿದೆ. ಆ ಪರಮೇಶ್ವರ ನಮ್ಮೆಲ್ಲರ ಮೇಲೆ ಕೃಪೆಯನ್ನೇ ತೋರಿದ್ದಾನೆ. ಶಿವಾನಿ, ನಿನ್ನದು ಇಲ್ಲಿಯವರೆಗೆ ಒಂದು ಪ್ರಯಾಣವಾದರೆ ಇಲ್ಲಿಂದ ಮುಂದಕ್ಕೆ ಮತ್ತೊಂದು ಪ್ರಯಾಣ. ನಿನ್ನ ಆದಿಶೇಷನಾದ ತ್ರಿವಿಕ್ರಮನ ಜೊತೆ ಒಡನಾಟವನ್ನ ಬೆಳೆಸಿಕೊಂಡು ಅವನಿಗೆ ಮತ್ತಷ್ಟು ಹತ್ತಿರವಾಗಬೇಕು. ಅವನ ಬಳಿ ದೊರಕುವ ಆದಿಶೇಷನ ಪ್ರತಿಯೊಂದು ಕುರುಹವನ್ನ ಗಮನಿಸು. ಆಗಲಿ ಗುರುದೇವ. ಆದರೆ ಒಂದು ವಿಷಯ ಗಮನದಲ್ಲಿರಲಿ ಶಿವಾನಿ, ನಿನಗೆ ನಿನ್ನ ಆದಿಶೇಷ ಪೂರ್ಣವಾಗಿ ದೊರಕಬೇಕಾದರೆ ಹಂತ ಹಂತವಾಗಿಯೇ ದಾಟಬೇಕು. ದುಡುಕಿ ತಪ್ಪು ಹೆಜ್ಜೆಗಳನ್ನು ತುಳಿದರೆ ತೊಂದರೆಗೆ ಒಳಗಾಗಬೇಕಾಗುತ್ತದೆ. ಒಂದು ಚಿಕ್ಕ ಅಜಾಗರೂಕತೆ ನಿಮ್ಮನ್ನ ಮತ್ತೆ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತದೆ ಶಿವಾನಿ. ಹಾಗೆ ಆಗಲು ನಾನು ಬಿಡುವುದಿಲ್ಲ ಗುರುದೇವ. ನನ್ನ ಎಚ್ಚರಿಕೆಯಲ್ಲಿ ನಾನು ಇರುತ್ತೇನೆ. ನಿನ್ನ ಮತ್ತು ಆದಿಶೇಷನನ್ನು ಯಾರಿಂದಲೂ ದೂರ ಮಾಡಲು ಸಾಧ್ಯವಿಲ್ಲ.
ಯೋಚಿಸಬೇಡ. ಹೋಗಿ ಬಾ ಶಿವಾನಿ, ಒಳ್ಳೆಯದಾಗಲಿ. ಯಜಮಾನ್ರೆ, ಗುರುಗಳ ಹತ್ರ ಮಾತಾಡ್ಬೇಕಾದ್ರೆ ಬಹಳ ಖುಷಿಯಾಗಿದ್ರೆ ಅಲ್ಲಿಂದ ಬಂದ ತಕ್ಷಣ ಯಾಕೋ ಬೇಜಾರಾಗಿದ್ದೀರಾ? ಏನ್ ವಿಷಯ? ಗುರುಗಳು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ನಂದೀಶ. ಅದರಲ್ಲಿ ಯೋಚನೆ ಮಾಡುವಂತದ್ದು ಏನಿದೆ ಯಜಮಾನ್ರೆ? ಆ ಹುಡುಗಿ ಜೊತೆ ಮದುವೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರಲ್ಲ. ಚೆನ್ನಾಗಿರುತ್ತೆ ಅಂತೇನೋ ಹೇಳಿದ್ರು, ಆದ್ರೆ ಮದುವೆ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದೇ ಒಂದು ದೊಡ್ಡ ಪ್ರೊಸೀಜರು. ಅದೇ ನನ್ನ ಕಾಡ್ತಾ ಇದೆ. ಅದ್ರಲ್ಲಿ ಕಾಡೋ ಅಂತದ್ದು ಏನಿದೆ ಯಜಮಾನ್ರೆ? ಚಿಕ್ಕ ಯಜಮಾನ್ರ ಮದುವೆನ ದಾಮ್ ಧೂಮ್ ಅಂತ ಮಾಡೋದು ಅಷ್ಟೇ ಅಲ್ವಾ? ಮದುವೆ ಅನ್ನೋದು ಸುಮ್ಮನೆ ಆಗ್ಬಿಡಲ್ಲ ನಂದೀಶ, ಅದಕ್ಕೆ ಒಪ್ಪಿಗೆ ಅನ್ನೋದು ಬೇಕಾಗತ್ತೆ. ಯಾಕೊಪ್ಪಲ್ಲ? ಚಿಕ್ಕ ಯಜಮಾನ್ರು ನೀವು ಯಾವ ಹುಡುಗಿನ ತೋರಿಸಿದ್ರು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ರಲ್ಲ. ಒಬ್ಬ ಮಾತ್ರ ಒಪ್ಪಿಟ್ರೆ ಮದುವೆ ಆಗ್ಬಿಡಲ್ಲ ಕಣ. ಎರಡೂ ಮನಸ್ಸುಗಳು ಒಪ್ಪಬೇಕು. ನನ್ನ ಮಗ ಮಾತ್ರ ಒಪ್ಪಿದ್ರೆ ಸಾಲದು, ಶಿವಾನಿದು ಒಪ್ಪಿಗೆ ಬೇಕು. ಚಿಕ್ಕ ಯಜಮಾನ್ರು ಆ ಹುಡುಗಿ ಜೊತೆ ಓಡಾಡ್ತಾ ಇದಾರೆ ಅಂದ್ರೆ ಇಬ್ಬರಿಗೂ ಒಪ್ಪಿಗೆ ಇದೆ, ಇಬ್ರು ಪ್ರೀತಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಒಟ್ಟಿಗೆ ಓಡಾಡ್ಬಿಟ್ಟು ಮಾತ್ರಕ್ಕೆ ಅದನ್ನ ಪ್ರೀತಿ ಅಂತ ಹೇಳಕ್ ಆಗಲ್ಲ ಕಣ. ಅವ್ರು ಫ್ರೆಂಡ್ಶಿಪ್ನಲ್ಲೂ ಓಡಾಡ್ತಾ ಇರ್ಬೋದು. ಆ ಫ್ರೆಂಡ್ಶಿಪ್ನ ರಿಲೇಶನ್ಶಿಪ್ ಕನ್ವರ್ಟ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರ ಮನೆಯವ್ರ ಹತ್ರ ಮಾತಾಡೋಣ ಅಂದ್ರೆ ಅವ್ರು ಯಾರು ಇಂಡಿಯಾದಲ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಶಿವಾನಿ ಹತ್ರ ಮಾತು ಹೇಗೆ ಶುರು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಜಮಾನ್ರೆ, ಇಂಥ ಕೆಲಸ ಮಾಡೋದಕ್ಕೆ ಹೆಂಗಸ್ರೇ ಸರಿ. ಯಾಕೆ ಅಂದ್ರೆ ಒಂದ್ ಹೆಣ್ಣು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಹೆಂಗಸಿಂದನೇ ಸಾಧ್ಯ. ಅಮ್ಮೋರ್ಗೆ ಹೇಳಿ ಆ ಹುಡುಗಿ ಹತ್ರ ಮಾತಾಡೋದಕ್ಕೆ ಹೇಳಿ. ದಮಯಂತಿನ ಲೆಟ್ಸ್ ಸಿ ಹೇಗೆ ಮುಂದುವರಿಯುತ್ತೋ ನೋಡೋಣ. ಹಾಯ್, ಹೆಲೋ, ಯಾರಾದರೂ ಇದ್ದೀರಾ? ಶಿವಾನಿ ಮೇಡಮ್ ಇಲ್ಲಿ ಮೈತೆ ಪೈತೆ ಕಾಣಿಸ್ತಾನೆ ಇಲ್ಲ. ಬಾಗ್ಲಿ ಬೇರೆ ತೆಗೆದಿದೆ. ಎಲ್ಲೋಗ್ಬಿಟ್ರಪ್ಪ? ಹಲೋ ಮೇಡಮ್. ಹಾಯ್, ನೀ ಮನೇಲೇ ಇದೆಯಾ ನೀನು? ವೆರಿ ಗುಡ್. ಎಲ್ಲಿ ನನ್ನ ಡಾರ್ಲಿಂಗು? ನೀನೇನಾದರೂ ನೋಡಿದ್ಯಾ? ನೀನು ನೋಡಿದ್ರೆ ನನಗೆಲ್ಲ ಹೇಳ್ತೀಯಾ? ನಿನಗೆ ಮಾತು ಬಂದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಹೌದು, ನಿನ್ನ ನಾನು ಏನಂತ ಕರೀಲಿ? ನಿಂಗೊಂದು ಹೆಸರಿಡ್ಬೇಕಲ್ಲ. ನೀನು ನೋಡೋಕ್ಕೆ ತುಂಬ ಸುಂದರವಾಗಿದೆಯಲ್ಲ, ಅದಕ್ಕೆ ಇನ್ಮೇಲಿಂದ ನಿನ್ನ ಹೆಸರು ಸುಂದ್ರಿ. ಚೆನ್ನಾಗಿದೆ ಅಲ್ವಾ? ಓಯ್ ಸುಂದ್ರಿ, ಓಯ್ ಸುಂದ್ರಿ, ನಿಮ್ಮ ಓನರ್ ಸುಂದ್ರಿ ಎಲ್ಲ ಹೊರದು ಹೇಳು. ಓಹೋಹೋ, ಹೊರಗಡೆ ಹೋಗಿದ್ದಾರೆ ಅಂತ ಅರ್ಥನಾ? ಓ ಮುದ್ದು. ಓಯ್, ಎಲ್ಲೋಗ್ತಾ ಇದೆಯಾ? ಅವ್ರು ಎಲ್ಲೋಗಿದ್ದಾರೆ ತೋರಿಸ್ತೀಯಾ? ನಿಂತ್ಕೋ. ಹೇ, ಹೇ, ಎಲ್ಲೋಗ್ತಿದ್ಯಾ? ಏಯ್ ಸುಂದ್ರಿ, ಏನು ಕಾಡಲ್ಲಿ ಯಾಕೆ ಕರ್ಕೊಂಡ್ ಬರ್ತಾ ಇದೆ ಇದು? ಇದಂತೂ ಪಕ್ಕ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರೋದು, ನನಗೆ ಗೊತ್ತು. ಏಯ್ ಸುಂದ್ರಿ, ಇನ್ನೆಷ್ಟು ದೂರ? ಇದಕ್ಕೆ ಮಾತೆಲ್ಲಿ ಬರುತ್ತೆ? ನಾನು ಹೋಗಿ ಹೋಗಿ ಇದನ್ನು ಕೇಳ್ತಾ ಇದ್ದೀನಿ. ಸರಿ, ಇಷ್ಟು ದೂರನೇ ಬಂದಿದ್ದೀನಂತೆ, ಪರವಾಗಿಲ್ಲ, ನೋಡೇ ಬಿಡ ನಾನು. ಏಯ್ ಸುಂದ್ರಿ, ಎಲ್ಲಿ ಹೋಗ್ತಾ ಇದೆ? ಏ ನಿಧಾನ ನಿಧಾನ, ಒಂದು ನಿಮಿಷ. ಏನಿದು ಇಂಥ ಜಾಗ ಕರ್ಕೊಂಡ್ಬಂದಿದೆ? ಎಲ್ಲಿ ಹೋಗ್ತಾ ಇದೆ ಇದು?